ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು BK ಕನ್ನಡ ಅಕಾಡೆಮಿಯ ಇನ್ನೊಂದು ಪ್ರಯೋಗ. ಈ ಸಾರಿ HALನಲ್ಲಿ ಕರೆದಿರತಕ್ಕಂಥ ಹುದ್ದೆಗಳ ಕುರಿತಾದ ಒಂದು ವಿವರವನ್ನು ನಿಮಗೆ ನೀಡ್ತಾ ಇದ್ದೀನಿ. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಇಲ್ಲಿ 86 ಟೆಕ್ನಿಷಿಯನ್ಸ್ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಯನ್ನು 6/6/2025 ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ಅರ್ಹತೆ, ವಯೋಮಿತಿ, ಶಿಕ್ಷಣ, ಅನುಭವ ಎಲ್ಲ ಇತ್ಯಾದಿ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬನ್ನಿ, ಇನ್ನೇಕೆ ತಡ, ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮತ್ತು ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಏನಾರು ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ತಮಗೆ ಖಂಡಿತವಾಗಿಯೂ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಬನ್ನಿ, ಹಾಗಾದರೆ ಮೊದಲನೇದಾಗಿ ನೋಡೋ ಮಾಹಿತಿಯನ್ನು ನೋಡೋಣ. CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಅಂದರೆ ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯದಲ್ಲಿ ಟೆಕ್ನಿಷಿಯನ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಡ್ವರ್ಟೈಸ್ ನಂಬರು ಅಂದರೆ ಜಾಹೀರಾತು ಸಂಖ್ಯೆ 5/20/25 ಅಂತ. ಈ ಯಾವ ಪೋಸ್ಟ್ಗೆ ಕರೆದಿದ್ದಾರೆ ಅನ್ನೋದನ್ನು ನೋಡೋಣ. ಒಟ್ಟು ಪೋಸ್ಟ್ ನೋಡಿ ಸ್ನೇಹಿತರೆ, ಟೆಕ್ನಿಷಿಯನ್ ಪೋಸ್ಟು ಒಟ್ಟು 86 ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ಜನರಲ್ 30 ಇದೆ, OBC 27 ಇದೆ, EWS 8 ಇದೆ, SC 15 ಇದೆ, ST ಇವರಿಗೆ 6 ಹುದ್ದೆಗಳನ್ನು ವಿವರಿಸಿದ್ದಾರೆ. ಇಷ್ಟು ಹುದ್ದೆಗಳನ್ನು ವಿಭಾಗ ಮಾಡಿದ್ದಾರೆ. ಆಮೇಲೆ ಈ ಸಂಬಳದ ಬಗ್ಗೆ ಹೇಳಬೇಕು ಅಂತಂದರೆ, ಸಂಬಳದ ಬಗ್ಗೆ ನೋಡಿ, ರೂಪಾಯಿ 19,900ರಿಂದ 63,200 ತನಕ ಇಲ್ಲಿ ನೀವು ಈ ಹುದ್ದೆಗೆ ಸಂಬಳವನ್ನು ಪಡೀತೀರಿ. ಹಾಗಾಗಿ ಒಟ್ಟು ಅಪ್ರಾಕ್ಸಿಮೇಟ್ಲಿ 38,000 ಅಂತಲೂ ಹೇಳ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಬೇಕು ಅನ್ನೋದಕ್ಕೆ ಹೇಳ್ತಾರೆ ನೋಡಿರಿ. ಏಜ್ ಲಿಮಿಟು 28 ವರ್ಷಗಳು, ಅಂದರೆ 28 ವರ್ಷಗಳು. ಇದು ಅನ್ರಿಸರ್ವ್ಡ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ಜನರಲ್ ಇದ್ದದವರಿಗೆ 28 ವರ್ಷಗಳ ಬಗ್ಗೆ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಏನೇನು ಕೇಳಿದ್ದಾರೆ ನೋಡಿರಿ. ಟೆಕ್ನಿಷಿಯನ್ ಒಂದು ಹುದ್ದೆಗೆ SSC ಅಥವಾ 10ನೇ ತರಗತಿ ಅಥವಾ SSC ಅಥವಾ ಇದಕ್ಕೆ ಸಮಾನವಾಗಿರತಕ್ಕಂತಹ ವಿಜ್ಞಾನ ವಿಷಯದಲ್ಲಿ ಮಿನಿಮಮ್ 55 ಅಂಕಗಳನ್ನು ತಗೊಂಡು ಪಾಸಾಗಿರಬೇಕು ಮತ್ತು ITI ಸರ್ಟಿಫಿಕೇಟ್ ಅಥವಾ ರಾಷ್ಟ್ರೀಯ ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅದು ಯಾವುದರಲ್ಲಿ ಅಂದರೆ ಪಿಟ್ಟರ್ ಎನ್ನುವ ಈ ವಿಭಾಗದಲ್ಲಿ ಹೊಂದಿರಬೇಕು ಒಂದು, ಅಥವಾ SSC ಅಂದರೆ ಅದು, ಅಥವಾ ಮ್ಯಾಟ್ರಿಕ್ಯುಲೇಷನ್ನಲ್ಲಿ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಪದವಿಯನ್ನು ಪಡ್ಕೊಂಡಿರಬೇಕು. ಜೊತೆಗೆ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ 55 ಅಂಕಗಳನ್ನು ಪಡೆದುಕೊಂಡು ಪಾಸಾಗಿರಬೇಕು. ಜೊತೆಗೆ 3 ವರ್ಷಗಳ ಅನುಭವ ಇರಬೇಕು. ಯಾವ ವಿಷಯದಲ್ಲಿ ಅಂತಂದರೆ ಪಿಟ್ಟರ್ ಅಂತ ಕೆಲಸ ಮಾಡಿದ್ರ ಬಗ್ಗೆ ಒಂದು 3 ವರ್ಷಗಳ ಅನುಭವ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇದು ಅನುಭವ ಸಾಮಾನ್ಯವಾಗಿ ಎಲ್ಲ ಹುದ್ದೆಗಳಿಗೂ ಕೂಡ ಇದೇ ಮಾನದಂಡವನ್ನು ಬಳಸಿದ್ದಾರೆ. SSC ಅಥವಾ 10ನೇ ತರಗತಿ ಪಾಸಾಗಿರಬೇಕು. ಆ 10ನೇ ತರಗತಿ ಒಳಗಡೆ ತಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಿನಿಮಮ್ 55 ಅಂಕಗಳನ್ನು ಪಡೆದಿರಬೇಕು. ITI ಸರ್ಟಿಫಿಕೇಟ್ ಏನಾದ್ರು ಹೊಂದಿದ್ದರೆ ಒಳ್ಳೆಯದು. ಅದರಲ್ಲೂ ಪಿಟ್ಟರ್ ಅಂತ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಕು, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ITI ಆಗಿದ್ದವರಿಗೆ ಇದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಹುದ್ದೆ ಆಗಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಆಯ್ಕೆ ಹೆಂಗಿರುತ್ತೆ ಅಂತಂದರೆ 2 ವಿಧವಾದಂಥ ಆಯ್ಕೆಗಳನ್ನು ಮಾಡ್ತಿದ್ದಾರೆ. 2 ವಿಧವಾದ ಇದರಲ್ಲಿ 2 ವಿಧಾನಗಳು ಯಾವೆಂದರೆ, ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ. ಆ ಸ್ಕ್ರೀನಿಂಗ್ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಇದನ್ನು ಫೈನಲ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ ಇದರಲ್ಲಿ ರಿಟರ್ನ್ ಟೆಸ್ಟ್ ಇದೆ. 3 ಪೇಪರ್ಗಳನ್ನು ಅದಾಗುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಮಾಡಿದ್ದಾರೆ. ಪೇಪರ್ 1ರಲ್ಲಿ ಪೇಪರ್ 2 ಮತ್ತು 3ಕ್ಕೆ ನೀವು ಆಯ್ಕೆ ಆಗಬೇಕಾದ್ರೆ ಪೇಪರ್ 1ರಲ್ಲಿ ನೀವು ಅವರ ನಿಗದಿತ ಅಂಕಗಳನ್ನು ಪಡೆದುಕೊಂಡು ಪಾಸ್ ಆದರೆ ಮಾತ್ರ ನೀವು ಪೇಪರ್ 2 ಮತ್ತು ಪೇಪರ್ 3 ಬರೆಯೋದಕ್ಕೆ ಸಾಧ್ಯ ಮತ್ತು ಮುಂದಿನ ಆಯ್ಕೆ ಸಮಿತಿಗೆ ನೀವು ಅರ್ಹರಾಗ್ತೀರಿ. ಅದಾದಮೇಲೆ ಸ್ಕ್ರೀನಿಂಗ್ ಕಮಿಟಿ ಏನು ಮಾಡುತ್ತೆ ಅಂತಂದರೆ 2 ಮತ್ತು 3 ಈ ಪೇಪರ್ ಪತ್ರಿಕೆಗಳಲ್ಲಿ ನೀವೇನು ಅಂಕಗಳನ್ನು ತೊಗೊತಿಲ್ಲ ಅದರ ಮೆರಿಟ್ಗಳನ್ನು ಆಧರಿಸಿ ಏನು ಮಾಡ್ತಾರೆ, ನಿಮ್ಮನ್ನು ಸೆಲೆಕ್ಷನ್ ಕಮಿಟಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಆಯ್ಕೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ವಿಷಯಗಳಲ್ಲಿ ಕ್ವೆಶನ್ಗಳನ್ನು ಒಟ್ಟು 2 ಗಂಟೆ 30 ನಿಮಿಷಗಳ ಕಾಲಾವಧಿ ಇರ್ತದೆ. 150 ಪ್ರಶ್ನೆಗಳಿರ್ತಾವೆ. SSC ಮತ್ತು ITI ಅಥವಾ
10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ಇರ್ತದೆ. ಆದರೆ ಎಲ್ಲ ಪ್ರಶ್ನೆಗಳನ್ನು ನೀವು ಕನ್ನಡದಲ್ಲಿಲ್ಲ, ಇಂಗ್ಲೀಷ್ನಲ್ಲಿ ಬರಿಬೋದು, ಬಿಟ್ಟರೆ ಹಿಂದಿನಲ್ಲಿ ಬರಿಬೋದು ಅಂತ ಹೇಳ್ತಾರೆ. OMR ಬೇಸ್ಡ್ ಆಗಿರ್ತದೆ. ಅಬ್ಜೆಕ್ಟಿವ್ ಟೈಪ್ ಮಲ್ಟಿ ಚಾಯ್ಸ್ ಕ್ವೆಶನ್ಸನ್ನೇ ಇದರಲ್ಲಿ ಈ ಪರೀಕ್ಷೆಯಲ್ಲಿ ನಿಮಗೆ ಇರ್ತದೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ 50 ಪ್ರಶ್ನೆಗಳಿರ್ತಾವೆ. ಆಮೇಲೆ ಜನರಲ್ ಅವೇರ್ನೆಸ್ಗೆ 25 ಪ್ರಶ್ನೆಗಳು, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ 25 ಪ್ರಶ್ನೆಗಳಿರ್ತಾವೆ. ಆಮೇಲೆ ಕನ್ಸರ್ನ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ 50 ಪ್ರಶ್ನೆಗಳನ್ನು ಮಾಡಿರ್ತಾರೆ. ಇನ್ನು ವಯಸ್ಸಿನ ಮಿತಿ ಏನಿದೆ ಅಂತ ಅಂದ್ಕೊಂಡ್ರೆ, ವಯಸ್ಸಿನ ಮಿತಿ 18 ವರ್ಷ ವಯಸ್ಸಾಗಿರಬೇಕು. ಆಮೇಲೆ 28 ವರ್ಷಗಳನ್ನು ಅವರು ಮೀರಬಾರದು ಅಂತದ. SC ಮತ್ತು ST ಅವರಿಗೆ 5 ವರ್ಷಗಳ ವಿನಾಯಿತಿ ಅದ. 3 ವರ್ಷಗಳು OBC ಅವರಿಗೆ ಇದೆ. ಇಷ್ಟು ರಿಲ್ಯಾಕ್ಸಿನೇಷನ್ ಕೂಡ ಕೊಟ್ಟಿದ್ದಾರೆ. ಇಷ್ಟಾದಮೇಲೆ ನೀವು ಈ ಅರ್ಜಿಯನ್ನು ಹೆಂಗೆ ಸಲ್ಲಿಸಬೇಕು ಅಂತಂದರೆ, ನೀವು ಎಲ್ಲ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳು ಕೂಡ ಆನ್ಲೈನ್ ಮುಖಾಂತರ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂಥ ಆ ಲಿಂಕನ್ನು ಮತ್ತು ಅರ್ಜಿ ಫಾರ್ಮ್ಯಾಟನ್ನು ನಾನು ಈಗ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೋಡಿ ನೀವು ಆ ಮುಖಾಂತರ ಅರ್ಜಿಯನ್ನು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಅದರಲ್ಲೇ ಸರಿಯಾಗಿ ತುಂಬಿ ಭರ್ತಿ ಮಾಡಿ ನೀವು ಅದರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ರಿಜಿಸ್ಟ್ರೇಷನ್ ಫೀ ಅಂತ ಇದೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನೀವು. ಇದಕ್ಕೆ ಈ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಆರಂಭ ಯಾವತ್ತಿನಿಂದ ಶುರು ಆಗ್ತದೆ ಅಂದರೆ 6/6/2025 9 ಗಂಟೆಯಿಂದ ಶುರುವಾಗ್ತದೆ. ಆಮೇಲೆ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 10/7/2025 ಸಾಯಂಕಾಲ 5 ಗಂಟೆವರೆಗೂ ಕೂಡ ನಿಮಗೆ ಸಮಯ ಇರ್ತದೆ. ಆಮೇಲೆ ಪರೀಕ್ಷಾ ಶುಲ್ಕ ಎಷ್ಟಿದೆ ಅಂತ ನೋಡಿಬಿಡೋಣ. ಪರೀಕ್ಷಾ ಶುಲ್ಕ ಬಂದು ಜನರಲ್ ಇವರಿಗೆ 500 ರೂಪಾಯಿಗಳ ಪರೀಕ್ಷಾ ಶುಲ್ಕ ಅಂತಿದೆ. ಇದು ರಿಫಂಡ್ ಆಗೋದಿಲ್ಲ, ಮರಳಿ ಯಾವ ಕಾರಣಕ್ಕೂ ಕೂಡ ಅವರು ಈ ದುಡ್ಡನ್ನು ನಿಮಗೆ ವಾಪಸ್ ಮಾಡೋದಿಲ್ಲ. ಇನ್ನು SC ST PWD ವುಮನ್ಸು ಎಕ್ಸ್ ಸರ್ವಿಸ್ಮೆನ್ಸ್ ಇವರು ಏನದಾರಲ್ಲ, ಇವರಿಗೆ ಎಲ್ಲರಿಗೂ ಕೂಡ ಈ ಪಿಯಿಂದ ವಿನಾಯಿತಿಯನ್ನು ಮಾಡಲಾಗಿದೆ. ಅರ್ಜಿ ಫಾರ್ಮ್ಯಾಟ್ನಲ್ಲಿ ಅನೇಕ ಸರ್ಟಿಫಿಕೇಟ್ ಆಫ್ ದ ಡಿಸೆಬಿಲಿಟಿ ಮತ್ತು ರಿಜಿಸ್ಟ್ರೇಷನ್ಗೂ ಸಂಬಂಧಪಟ್ಟಂಗೆ ಇನ್ಕಮ್ ಮತ್ತು ಅಸೆಸ್ಟ್ ಸರ್ಟಿಫಿಕೇಟು, ಅದಾದಮೇಲೆ ಫಾರ್ಮ್ ಡಿಕ್ಲರೇಷನ್ ಆಫ್ ದ ಯಾವುದು ಬ್ಯಾಕ್ವರ್ಡ್ ಕ್ಲಾಸಸ್ ಏನಾದರೂ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫಾರ್ಮೇಟನ್ನು ಕೊಟ್ಟಿದ್ದಾರೆ ಅವರು. ಅದೇ ರೀತಿಯಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ನವರು ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಅಪಾಯಿಂಟ್ಮೆಂಟ್ ಪೋಸ್ಟ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ಏನೈತೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫಾರ್ಮೇಟನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಐತಲ್ಲ, ಆ ಲಿಂಕಲ್ಲಿ ನೀವು ಓಪನ್ ಮಾಡಿದ್ರೆ ನಿಮಗೆ ಅಷ್ಟು ಫಾರ್ಮೇಟ್ಗಳನ್ನು ನೀವು ನೋಡ್ಬೋದು. ಅದೇ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಂಡು ಏನು ಮಾಡ್ರಿ ಅಂದರೆ ಚೆಕ್ ಲಿಸ್ಟ್ ಮಾಡ್ಕೊಳ್ರಿ. ಯಾಕಂದರೆ ಚೆಕ್ ಲಿಸ್ಟ್ ಮಾಡಿಕೊಂಡು ಯಾವ ಥರ ಏನೇನು ಇರಬೇಕು ಡಾಕ್ಯುಮೆಂಟ್ಸ್ಗಳನ್ನು ಒಂದು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ. ಆ ಚೆಕ್ ಲಿಸ್ಟ್ ಪ್ರಕಾರ ಅಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ಒನ್ ಬೈ ಒನ್ ನೀವು ಜೋಡಿಸ್ತಾ ಹೋಗಿ ಇಟ್ಟಿರಿ. ಅದೇ ರೀತಿಯಾಗಿ ನೀವು ಅವುಗಳನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಇಷ್ಟು ಸಬ್ಮಿಟ್ ಮಾಡಿದರೆ ಅಲ್ಲಿಗೆ ನೀವು ಅರ್ಜಿ ಹಾಕುವ ಈ ಪ್ರಕ್ರಿಯೆ ಅಲ್ಲಿಗೆ ಕಂಪ್ಲೀಟ್ ಆದಂಗೆ ಆಗ್ತದೆ. ಸೊ ಹಾಗಾಗಿ ಗಮನ ಇಟ್ಟು ಏನು ಮಾಡಿರಿ, ಅರ್ಜಿಯನ್ನು ನೋಡಿ ಕಂಪ್ಲೀಟಾಗಿ ಅಲ್ಲಿರ್ತಕ್ಕಂಥ ರೂಲ್ಸ್ಗಳನ್ನು ಒಂದು ಸಲ ಒಂದು 10 ನಿಮಿಷ 15 ನಿಮಿಷ ಆಗ್ಬೋದು, ಸರಿಯಾಗಿ ಒಂದು ಸಲ ಓದ್ಕೊಂಡ್ಬಿಟ್ಟು ಓದಿದ ಮೇಲೆ ಏನೇನು ತುಂಬಬೇಕು, ಏನೇನು ತುಂಬಬಾರ್ದು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ 8 ಪೋಸ್ಟ್ ಅದಾವೆ, 86 ಪೋಸ್ಟ್ಗಳಿಗೆ ಬೇರೆ ಬೇರೆ ರೀತಿಯಾದಂಥದ್ದನ್ನೇ ಒಂದು ವಿವಿಧ ವಿಭಾಗಗಳು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಟರ್ನರು, ಪಿಟ್ಟರು, ವೆಲ್ಡರು. ಸೊ ಹೀಗೆ ಬೇರೆ 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 ವಿಭಾಗಗಳಿಗೆ ITI ಆಗಿರ್ತಕ್ಕಂಥವ್ರನ್ನು ಇದರಲ್ಲಿ ಚೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಯಾವ್ಯಾವ ಹುದ್ದೆಗಳಿಗೆ ಅರ್ಹರಾಗ್ತಿದ್ದೀರಿ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿರಿ. ಸೊ ಹಾಗಾಗಿ ಅದಕ್ಕೆ ಯಾಕಂದರೆ ನಾನು ನೀವು ಒಂದು ಸಾರಿ ಅವನನ್ನು ಕ್ಲೀನಾಗಿ ಓದ್ಕೊಂಡು ಬಿಟ್ರಿ ಅಂತಂದರೆ ನಿಮಗೆ ಅನುಕೂಲ ಆಗ್ತದೆ, ಎಲ್ಲನೂ ಮಾಹಿತಿ ಸಿಕ್ಕಿಬಿಡ್ತದೆ ಅನ್ನೋ ಮಾಹಿತಿಯನ್ನು ನಿಮಗೆ ಹೇಳ್ತೀನಿ. ಆಮೇಲೆ ಮೋಡ್ ಆಫ್ ಸೆಲೆಕ್ಷನ್ ಬಗ್ಗೆ ಕೂಡ ನೆನಪಿಟ್ಕೊಳ್ರಿ, ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಅದೇ ರೀತಿಯಾಗಿ ಕ್ವೆಶನ್ ಪೇಪರ್ ಬಗ್ಗೆನೂ ಹೇಳಿದ್ದೀನಿ. OMR ಸೀಟ್ ಇರ್ತದೆ, OMRಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತಾವೆ, 4ರಲ್ಲಿ ಒಂದನ್ನು ಚಾಯ್ಸ್ ಮಾಡಿ ಬರೀಬೇಕು. ಮತ್ತು SSLC ITI SSCಯಲ್ಲಿ ಏನು ನೀವು ಕಲ್ತಿರ್ತಾರೋ ಅದೇ ಬೇಸ್ಡ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳೇ ಇರ್ತಾವೆ. ಸೊ ಹಾಗಾಗಿ ಇದನ್ನು ಒಂದು ಸಲ ಗಮನ ಇಟ್ಟು ನೀವು ಆ ಸಿಲೆಬಸನ್ನು ನೋಡಿಕೊಂಡ್ರೆ ಗೊತ್ತಾಗ್ತದೆ. ಅದರಲ್ಲಿ ಇನ್ನೊಂದು ಜನರಲ್ ಇನ್ಫಾರ್ಮೇಷನ್ ಫಾರ್ ದ ಕಂಡೀಷನ್, ಇವೆರಡೂ ಒಂದು 20 ಕಂಡೀಷನ್ಸ್ ಇದ್ದಾವೆ. ಅವನೊಂದಿಷ್ಟು ನೀವು ನೀಟಾಗಿ ನೋಡ್ಕೊಂಡ್ಬಿಟ್ರಿ, ಓದಿಬಿಟ್ರಿ ಅಂದರೆ
ನಿಮಗೆ ಈಜಿ ಅನ್ನಿಸ್ತದೆ. ಮತ್ತು ಬೇರೆ ಇನ್ನೂ ಏನಾದರೂ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂಗೆ ಬೇಕು ಅಂತ ಅನಿಸಿದರೆ ನೀವು ಕಮೆಂಟ್ ಮಾಡಿರಿ. ಆ ಕಮೆಂಟ್ ಮಾಡಿದಾಗ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಬೇಕಾಗುತ್ತೋ ನಿಮಗೆ ಅದನ್ನು ವಿಡಿಯೋ ಮಾಡಿ ಆ ಮಾಹಿತಿಯನ್ನು ನಿಮಗೆ ನಾನು ತತ್ಕ್ಷಣವೇ ಈ 2 ದಿವಸದಲ್ಲೇ ಅಂದರೆ ನಾನು ಆ ವಿಡಿಯೋನ ಮಾಡಿ ನಿಮಗೆ ಖಂಡಿತ ಹಾಕ್ತೀನಿ. ಏಜ್ ರಿಲ್ಯಾಕ್ಷನ್ ಬಗ್ಗೆ ದಯವಿಟ್ಟು ನೆನಪಿಟ್ಕೊಳ್ರಿ. SC/ST ಅವರಿಗೆ, ಬ್ಯಾಕ್ವರ್ಡ್ ಕಾಸ್ಟ್ದವ್ರಿಗೆ, PWD ಅವರಿಗೆ, ಅನ್ರಿಸರ್ವ್ಡ್ದವ್ರಿಗೆ ಏನೇನಿದೆ, ಎಕ್ಸ್ ಸರ್ವಿಸ್ಮೆನ್ ಅವ್ರಿಗೆ ಏನಿದೆ ಎಲ್ಲನೂ ಒಂದು ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದೀನಿ ಮತ್ತು ಒಂದೊಂದು ಪೋಸ್ಟು ಹಾಕಿದ್ದೀನಿ. ಸೊ ಅವುಗಳನ್ನು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಜೊತೆಗೆ ಇದರ ಕಂಡೀಷನ್ಗಳೇನದಾವಲ್ಲ, ಅದರ ಕಂಡೀಷನ್ಸ್ ಅದಾವ, ಅವುಗಳನ್ನು ಒಂದು ಸಲ ನೋಡ್ಕೊಂಬಿಡ್ರಿ. ಲಿಂಕ್ಗಳನ್ನು ಮಾತ್ರ ನಾನು ಕೊಟ್ಟಿದ್ದೀನಿ. ಯಾವುದು ಅರ್ಜಿ ಲಿಂಕು, ಆಮೇಲೆ ನೋಟಿಫಿಕೇಷನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಸರಿಯಾಗಿ ಓದ್ರಿ, ಸರಿಯಾಗಿ ತಿಳ್ಕೊಂಡು ಅರ್ಜಿಯನ್ನು ಗುಜರಾಯಿಸಿರಿ ಅಂತ ಹೇಳ್ತೇನೆ. ಈ ಹುದ್ದೆ ತಮಗೆ ಸಿಗಲಿ, ಇದರಲ್ಲಿ ನೀವು ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೃತ್ಪೂರ್ವಕವಾಗಿ ಹಾರೈಸ್ತಿದ್ದೀನಿ. ನಿಮಗೆ ಧನ್ಯವಾದಗಳು, ವಂದನೆಗಳು.